ಟು ಇನಿಷಿಯೇಟ್ ದಿ ಡಿಪಾರ್ಟ್ಮೆಂಟ್ ಆಕ್ಷನ್ ಅಗೇನ್ಸ್ಟ್ ದಿ CW52 ಜಿತೇಂದ್ರ ಕುಮಾರ್. ಯಾಕಂದರೆ ಆತ ಮಾಡಿರ್ತಕ್ಕ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾನೆ ತಪ್ಪು ಅಂತ ಹೇಳಿದೆ. ಜಿತೇಂದ್ರ ಕುಮಾರ್ ಅವರು ಈ ಹಿಂದೆ ಮಲ್ಲಿಗೆ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಅಂದರೆ UDR ಅಲ್ಲೇ ತಪ್ಪಾಗಿತ್ತು ಅಂತ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಇಂಥ ವ್ಯಕ್ತಿಯಿಂದ ಹೇಗೆ ಈ ಒಂದು SIT ಟೀಮಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳಿಗೆ ಹೇಗೆ ನ್ಯಾಯ ಕೊಡಿಸೋಕ್ಕೆ ಸಾಧ್ಯ ಅಂತ ತಪ್ಪು ವರದಿಯನ್ನು ನ್ಯಾಯ ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಹಾಕುವ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ನ್ಯಾಯವನ್ನು ಅಥವಾ ತನಿಖೆಯನ್ನು ವ್ಯಕ್ತಪಡಿಸಬಹುದು ಪಾರದರ್ಶಕ ಪ್ರಶ್ನೆ ಇರ್ತಾರೆ. ನೋಡಿ, ನ್ಯಾಯಾಲಯದ ಆದೇಶ ಬಂದು ಆಗಲೇ 4 ತಿಂಗಳು ಕಳೀತಾ ಬಂತು. ಇದುವರೆಗೂ ಕೂಡ BG ಪ್ರಕಾಶ್, ಜಿತೇಂದ್ರ ಕುಮಾರ್ ಇವ್ರು ಯಾರ ಮೇಲೆ ಕೂಡ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಆಗಿಲ್ಲ. ಒಬ್ಬ ಅನಾಮಿಕ ಬಂದು ಸತ್ತ ಹೆಣ ಊತಾಕಿದ್ದೀನಿ ಅಂತ ತಕ್ಷಣ ಅದನ್ನು ಸೀರಿಯಸ್ ಆಗಿ ತಗೊಂಡು SIT ತನಿಖೆ ರಚನೆ ಮಾಡಿರ್ತಕ್ಕ ಸರ್ಕಾರ ಒಂದು ಜಿಲ್ಲಾ ನ್ಯಾಯಾಲಯ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಬೇಸಿಕ್ಗೆ ಗೊತ್ತಿರತಕ್ಕಂಥ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೋ ಅನಾಮಧೇಯ ಕಸ್ಬಿಟ್ಟು ಬ್ಲ್ಯಾಂಕ್ ಪೇಪರ್ ಸೈನ್ ಮಾಡಿಕೊಂಡಿರೋ ವ್ಯಕ್ತಿ ತನಿಖೆಯಲ್ಲಿ ಇಡೀ ಮಲ್ಲಿಗೆ ಪ್ರಕರಣ ನಿಂತಿರ್ತಕ್ಕಂಥದ್ದು ಆ ಅನಾಥ ಶವದ ಮೇಲೆ. ಆ ಶವ ಯಾರ್ದು ಅನ್ನೋದು ನಮ್ಮೆಲ್ಲರಿಗೂ ಡೌಟ್, ನಿಮಗೂ ಕೂಡ ಡೌಟ್ ಇದೆ. ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಅಧಿಕಾರಿನೇ SIT ಟೀಮಲ್ಲಿ ಇದ್ದಾರೆ. ಸೊ ಇದರಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ಸರ್ ಧರ್ಮಸ್ಥಳದಲ್ಲಿ. ಇಂಥ ಆರೋಪ ಇರತಕ್ಕಂಥ ವ್ಯಕ್ತಿಗಳನ್ನ ನೀವು ತನಿಖಾ ತಂಡದಲ್ಲಿ ಇರಬೇಡಿ. ಅನಾಥ ಶವದ ಕೊಲೆಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಸುರೇಶ್ ಅನ್ನೋವಂಥ ನಿರಪರಾಧಿ ಆದಿವಾಸಿ ಜನಾಂಗವನ್ನು ತಂದು ಸಿಕ್ಕಾಕಿಸಿ ಆ ಪ್ರಕರಣ ಮುಚ್ಚಾಕೋದ್ರು ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ಏನಿತ್ತು ಆ ಪ್ರಕರಣ ಮುಚ್ಚಾಕಬೇಕಾದ್ರೆ? ಮಲ್ಲಿಗೆ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣ ಎರಡೂ ಕೂಡ ಒಂಥರ ರಿಲೇಟ್ ಮಾಡ್ಕೋಬೋದು. ಯಾಕಂದರೆ ಅನಾಥ ಶವ ಸಿಕ್ತು, ಅದನ್ನು ಸುಳ್ಳು UDR ಮಾಡಿದ್ರು ಅನ್ನೋದು ಅವ್ರ ಮೇಲೆ ಇರುವಂಥ ಆರೋಪ. ಬಹುಶಃ ಅನಾಥ ಶವಗಳನ್ನ ಕೇಸ್ ಮುಚ್ಚಾಕ ಇವರು ಎಕ್ಸ್ಪರ್ಟಾ ಅನ್ನೋದು ಕೂಡ ಡೌಟ್ ಬರುತ್ತೆ. ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ ಮಂಜುನಾಥನಿಗೆ ಗೊತ್ತು. ಜಿತೇಂದ್ರ ಕುಮಾರ್ ಅವರು ನಮ್ಮ ಯಾರು ಸೈನ್ ಮಾಡಿಸ್ಕೊಂಡು ಪೊಲೀಸ್ನವ್ರು ನಮ್ಮ ಹತ್ರ ಅಂತ ಹೇಳಿದರು. ಸೊ ಅಲ್ಲೇ ನ್ಯಾಯ ಕೊಡ್ಸೋಕ್ಕಾಗದೇ ಇರ್ತಕ್ಕಂಥವ್ರು ಈ ಪ್ರಕರಣದಲ್ಲಿ ಇಂಥ ನ್ಯಾಯ ಕೊಡಿಸ್ತಾರೆ. ಇದು ಹಲವಾರು ಶವಗಳಿದೆ ಇಲ್ಲಿ. ಧರ್ಮಸ್ಥಳ ಈಗಾಗಲೇ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇರುವಂಥದ್ದು. ಏನು ಬಹಳ ವರ್ಷಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾಕಷ್ಟು ಜನ ಇಲ್ಲಿ ತೀರು ಹೋಗಿದ್ದಾರೆ ಅಂತೇಳಿ ಈಗ ಒಬ್ಬ ಅನಾಮಿಕ ವ್ಯಕ್ತಿ ದೂರನ್ನು ಕೊಟ್ಟಿರುವಂಥದ್ದು. ಈಗ ರಾಜ್ಯ ಸರ್ಕಾರ ಸದ್ಯ ಈ ಒಂದು ದೂರನ್ನು ಆಧರಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕೂಡ ಮಾಡಿ ಈಗ ಧರ್ಮಸ್ಥಳದಲ್ಲಿ ಎನ್ಕ್ವೈರಿ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಯಾವ ರೀತಿಯಾದಂಥ ರಿಸಲ್ಟ್ ಬರ್ಬೋದು ಅಂತ. ಆದರೆ ಇನ್ನೊಂದು ಕಡೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, ಈ ಒಂದು ಟೀಮ್ನಲ್ಲಿ ಈ ಹಿಂದೆ ಒಂದು ಮಲ್ಲಿಗೆ ಕೊಲೆ ಪ್ರಕರಣ ಅಂತ ಹೇಳಿ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಸುಳ್ಳು UDR ಹಾಕಿದಂತಹ ಅಧಿಕಾರಿ ಕೂಡ ಆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿದ್ದಾರೆ ಅಂತೇಳಿ ಸ್ವತಃ ಲಾಯರ್ ಅಂದರೆ ಮಲ್ಲಿಗೆ ಕೊಲೆ ಪ್ರಕರಣದಲ್ಲಿ ಮುಂದೆ ನಿಂತು ಮಲ್ಲಿಗೆ ಪ್ರಕರಣಕ್ಕೆ ನ್ಯಾಯ ಕೊಡಿಸಿದಂತಹ ಲಾಯರ್ ನಮ್ಮೊಟ್ಟಿಗಿದ್ದಾರೆ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಪ್ರಕರಣದ SIT ಟೀಮ್ನಲ್ಲಿ ಸುಳ್ಳು UDR ಮಾಡಿದಂತಹ ಜಿತೇಂದ್ರ ಕುಮಾರ್ ಅವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿದ್ದಾರೆ ಅಂತ. ಏನು ಅಂತ ಅವ್ರನ್ನೇ ಕೇಳೋಣ. ಸರ್, ಈಗಾಗಲೇ ನೀವು ಭಾಳ ಗಂಭೀರವಾದಂಥ ಇನ್ನೊಂದು ಆರೋಪ ಮಾಡ್ತಾ ಇದ್ದೀರಿ. SIT ಟೀಮ್ ಅಂದರೆ ಧರ್ಮಸ್ಥಳದಲ್ಲಿ ತನಿಖೆ ಆಗ್ತಿರುವಂಥ SIT ಟೀಮಲ್ಲಿ ಈ ಹಿಂದೆ ಸುಳ್ಳು UDR ಕೊಟ್ಟಂತಹ ಅಧಿಕಾರಿ SIT ಟೀಮಲ್ಲಿ ಇದ್ದಾರೆ ಅಂತ. ಏನು ಸರ್ ಸ್ವಲ್ಪ ವಿವರ ನೋಡಿ ಸರ್, ಹಾಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಲ್ಲಿಗೆ ಪ್ರಕರಣದಲ್ಲಿ ಮೊದಲೊಂದು ಅಸ್ಥಿ ಪಂಜರ ಸಿಗುತ್ತೆ, ಸ್ಕೆಲಿಟನ್ ಸಿಗುತ್ತೆ ಸರ್, ಅನಾಥವಾದ ಬಿದ್ದಿರ್ತಕ್ಕಂಥ. ಆ ಟೈಮ್ನಲ್ಲಿ ಬೆಟ್ಟದಪುರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಬೇಷನ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಜಿತೇಂದ್ರ ಕುಮಾರ್ ಏನಿದ್ದಾರೆ ಅವರು ಅಲ್ಲಿ SI ಆಗಿರ್ತಾರೆ, ಪ್ರೊಬೇಷನರಿ SI ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಸ್ಥಳಕ್ಕೆ ಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅನಾಮಧೇಯ ಯಾರೋ ವ್ಯಕ್ತಿನ ಕರ್ಕೊಬಂದು ಸೈನ್ ಮಾಡಿಸ್ಕೊಳ್ತಾರೆ, ಖಾಲಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಳ್ತಾರೆ. ನಾನು ಹೇಳ್ತಾ ಇಲ್ಲ, ನ್ಯಾಯ ಡಾಕ್ಯುಮೆಂಟಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೈನ್ ಮಾಡಿಸ್ಕೊಂಡು ಇಲ್ಲಿ ಅನಾಥ ಶವ ಬಿದ್ದಿದೆ ಅಂತೇಳಿ ರಿಪೋರ್ಟ್ ಹಾಕ್ತಾರೆ, ಕೋರ್ಟಿಗೆ ಹಾಕಿರ್ತಾರೆ. ಆ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಯಾರು ಅವನು ಬಂದು ಕೋರ್ಟಿಗೆ ಹೇಳ್ತಾನೆ, ಅಲ್ಲಿ ಯಾವುದೇ ಬಾಡಿ ನಾನು ನೋಡಲಿಲ್ಲ, ಪೊಲೀಸ್ನವ್ರು ನನ್ನ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳುತ್ತೆ. ಇದನ್ನು ನಮ್ಮ ಮೈಸೂರಿನ 5ನೇ ಹೆಚ್ಚುವರಿ ನ್ಯಾಯಾಧೀಶರು ತಮ್ಮ ಜಡ್ಜ್ಮೆಂಟಲ್ಲಿ ಉಲ್ಲೇಖ ಮಾಡಿ ಏನು ಮಾಡ್ತಾರೆ, ಫ್ಯಾಬ್ರಿಕೇಟೆಡ್ ಸ್ಟಾರ್ಟೆಡ್ ಫ್ರಮ್ ದಿ UDR ಇಟ್ ಸೆಲ್ಫ್. ಅಂದರೆ ನ್ಯಾಯಾಲಯಕ್ಕೆ ಸುಳ್ಳು ಸಾಕ್ಷಿಗಳನ್ನ ಕೊಡೋ ಸ್ಟಾರ್ಟ್ ಮಾಡಿದ್ದು UDRನಲ್ಲೇ ಮಾಡಿದ್ದಾರೆ. ಹಾಗಾಗಿ ಜಡ್ಜ್ಮೆಂಟಲ್ಲಿ ಜಡ್ಜ್ಮೆಂಟಲ್ಲಿ ನಾನು ನಿಮಗೆ ಕಾಪಿ ತೋರಿಸಿ ಕೂಡ ಉತ್ತರ ಹೇಳ್ತೀನಿ, ನ್ಯಾಯಾಲಯ ಏನು ಹೇಳ್ತು ಅಂತ ಹೇಳಿ. ನ್ಯಾಯಾಲಯ ಅಬ್ಸರ್ವೇಷನ್ ಹೇಳ್ತೀನಿ ನಿಮಗೆ, ತಾವು ಗಮನಿಸ್ಬೋದು. ಇಲ್ಲಿದೆ ನೋಡಿ ಕಾಪಿಗೆ. It is directed to the Inspector of General of Police, Mysore Division, to initiate the department action against the CW52 ಜಿತೇಂದ್ರ ಕುಮಾರ್. ಯಾಕಂದರೆ ಆತ ಮಾಡಿರ್ತಕ್ಕ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾನೆ ತಪ್ಪು ಅಂತ ಹೇಳಿದೆ. ಈಗ ಇಂಥ ತಪ್ಪು ವರದಿಯನ್ನು ನ್ಯಾಯಾಲಯ ಸಲ್ಲಿಸ್ತಕ್ಕಂಥ ವ್ಯಕ್ತಿಗಳು ಮತ್ತು ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಒಂದು ನ್ಯಾಯಾಲಯ ಆದೇಶ ಮಾಡಿರಬೇಕಾದ್ರೆ ಇಂಥ ಆರೋಪ ಇರತಕ್ಕಂಥ ವ್ಯಕ್ತಿಗಳು ಇಂಥ ತನಿಖೆ ಏನು ಸ್ಟೇಟ್ ಲೆವೆಲ್ ತನಿಖೆ ಆಗ್ತಾಯಿದೆ ಅಥವಾ ನ್ಯಾಷನಲ್ ಇಶ್ಯೂ ಆಗಿರ್ತಕ್ಕಂಥ ಧರ್ಮಸ್ಥಳ ಪ್ರಕರಣದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಹಾಕ್ತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ನ್ಯಾಯವನ್ನು ಅಥವಾ ತನಿಖೆಯನ್ನು ವ್ಯಕ್ತಪಡಿಸ್ಬೋದು ಪಾರದರ್ಶಕದ ಅಂತ ಪ್ರಶ್ನೆ ಇರುತ್ತೆ. ಹಾಗಾಗಿ ನಾನು ಈ ದಿನ ನನ್ನೆ ಪತ್ರಿಕೆ ಮಾಧ್ಯಮ ಬಂದ ನಂತರ ಜಿತೇಂದ್ರ ಕುಮಾರ್ ಬಂದ ನಂತರ
ಕನ್ಫರ್ಮ್ ಕೂಡ ಮಾಡ್ಕೊಂಡೆ ಈತನೇ ಜಿತೇಂದ್ರ ಕುಮಾರ್ IPS ಅಧಿಕಾರಿ ಇರ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಇಂಥವರ ವಿರುದ್ಧ ಇಂಥ ವ್ಯಕ್ತಿಗಳನ್ನ ಇಂಥ ತನಿಖೆಯಲ್ಲಿ ಮಾಡಬಾರ್ದು ಅನ್ನೋದು ನನ್ನ ಒಂದು ಸರ್ಕಾರಕ್ಕೆ ಸಲಹೆ. ಹಾಗಾಗಿ ಅದಕ್ಕೆ ಅವ್ರಿಗೆ ಪತ್ರ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪತ್ರ ಬರೀತೀನಿ ಸರ್ಕಾರಕ್ಕೆ, ಇವನು ಬದಲಾವಣೆ ಮಾಡಿ ಇಂಥ ತನಿಖಾ ತಂಡದಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು ಅಥವಾ ಆರೋಪ ಇರ್ತಕ್ಕಂಥ ವ್ಯಕ್ತಿಗಳು ಇರಬಾರ್ದು ಅಂಥೇಳಿ. ಜೊತೆಗೆ ನೋಡಿ, ನ್ಯಾಯಾಲಯದ ಆದೇಶ ಬಂದು ಆಗಲೇ 4 ತಿಂಗಳು ಕಳೀತಾ ಬಂತು. ಇದುವರೆಗೂ ಕೂಡ BG ಪ್ರಕಾಶ್, ಜಿತೇಂದ್ರ ಕುಮಾರ್ ಇವ್ರು ಯಾರ ಮೇಲೆ ಕೂಡ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಆಗಿಲ್ಲ. ಅಮಾನತಾಗಿದೆ ಸರ್. ಅಮಾನತಾಗಿರ್ತಕ್ಕಂಥದ್ದು BG ಪ್ರಕಾಶ್ ಎತ್ತಿನಮನಿ ಇವ್ರು ಮಾತ್ರ. ತಮಗೆ ಈಗ ಓದಿ ಹೇಳಿದೆ, ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಎಗ್ನೆಸ್ಟ್ ದಿ ಅಂತ ಬರೆದಿದ್ದಾರೆ. ಎಗ್ನೆಸ್ಟ್ ಯಾಕೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ, ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಹಾಕ್ಕೊಟ್ಟಿದ್ದಾರೆ ಅಂತೇಳಿ. ಯಾಕೆ ಇವ್ರು ಮಾಡ್ತಾರಾ ಅಂತ ಹೇಳಿದ್ರೆ, ಒಂದು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಸಸ್ಪೆಂಡ್ ಆಗಿ 6 ತಿಂಗಳೊಳಗೆ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ ಮಾಡಬೇಕು. ಇವರು 6 ತಿಂಗಳು ಮಾಡಲಿಲ್ಲ ಅಂದರೆ ಮತ್ತೆ ರಿವೋಕ್ ಮಾಡ್ಬೋದು. ರಿವೋಕ್ ಮಾಡಿ ಪ್ರಾವಿಷನ್ ಇದೆ. ಅದಕ್ಕೋಸ್ಕರ ಈ ನಾಟಕ ಸರ್ಕಾರದವರು ಅಥವಾ ಗೃಹ ಇಲಾಖೆ ಈ ಥರ ಆಡ್ತಾ ಇದೆ. ಹಾಗಾಗಿ ಅವ್ರ ಬಗ್ಗೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಜೊತೆಗೆ ಜಿತೇಂದ್ರ ಕುಮಾರ್ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಇದುವರೆಗೂ? ಒಂದು ನೋಡಿ, ಒಬ್ಬ ಅನಾಮಿಕ ಬಂದು ಸತ್ತ ಹೆಣ ಊತ ಹಾಕಿದ್ದೀನಿ ಅಂತ ತಕ್ಷಣ ಅದನ್ನು ಸೀರಿಯಸ್ ಆಗಿ ತೊಗೊಂಡು SIT ತನಿಖೆ ರಚನೆ ಮಾಡಿರ್ತಕ್ಕ ಸರ್ಕಾರ ಒಂದು ಜಿಲ್ಲಾ ನ್ಯಾಯಾಲಯ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ತಪ್ಪು ಮಾಡಿದ್ದೀರ ಅಂತ ಹೇಳಿದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ತಾ ಇದೆ ಸರ್ಕಾರ? ಧರ್ಮಸ್ಥಳ ಇವಾಗ ನಡೀತಾ ಇರೋವಂಥ ಘಟನೆ ಭಾಳ ಗಂಭೀರವಾದಂಥ ಪ್ರಕರಣ ಸರ್. ಯಾಕಂದರೆ ಸಾಕಷ್ಟು ಹೆಣಗಳನ್ನ ಊತಾಕಿದೆ ನಾನು ಇಲ್ಲಿ ಅಂತ ಬಂದಿದ್ದಾರೆ. ಮತ್ತು ಈಗ ನೀವು ಹೇಳ್ದಂಗೆ ಜಿತೇಂದ್ರ ಕುಮಾರ್ ಅವರು ಈ ಹಿಂದೆ ಮಲ್ಲಿಗೆ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಅಂದರೆ UDR ಅಲ್ಲೇ ತಪ್ಪಾಗಿತ್ತು ಅಂತ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ. ಸೊ ಇಂಥ ವ್ಯಕ್ತಿಯಿಂದ, ಅಂದರೆ ನೀವು ಆರೋಪ ಮಾಡ್ತಿರೋ ರೀತಿ, ಇಂಥ ವ್ಯಕ್ತಿಯಿಂದ ಹೇಗೆ ಈ ಒಂದು SIT ಟೀಮಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ಈಗ ಆಗ್ತಿರೋಂಥ ಬೆಳವಣಿಗೆಗಳಿಗೆ ಹೇಗೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯ ಅಂತ ತಾವೇ ಹೇಳ್ಬೇಕು ಸರ್. ಈಗ ತನಿಖಾ ಇಲ್ಲಿ ಬೇಸಿಕ್ ಒಂದು ಚಿಕ್ಕ ಕೇಸು ಅಂತ ಹೇಳ್ತಲ್ಲ, ಒಂದು ಮರ್ಡರ್ ಕೇಸಲ್ಲಿ ಬೇಸಿಕ್ಕೇ ಗೊತ್ತಿಲ್ಲದಿರ್ತಕ್ಕಂಥ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೋ ಅನಾಮಧೇಯ ಹಾಸ್ಬಿಟ್ಟು ಬ್ಲ್ಯಾಂಕ್ ಪೇಪರ್ ಸೈನ್ ಮಾಡ್ಕೊಂಡಿರೋ ವ್ಯಕ್ತಿ ತನಿಖೆಯಲ್ಲಿ, ಇದು ಜುಡಿಷಿಯಲ್ ಅಬ್ಸರ್ವೇಷನ್ ಹೇಳ್ತಾ ಇರತಕ್ಕಂಥದ್ದು ಬಂದಿರತಕ್ಕಂಥ ವ್ಯಕ್ತಿ ಎಷ್ಟು ಮಟ್ಟಿಗೆ ತನಿಖೆ ಮಾಡ್ತಾರೆ? ನಿಮಗೆ ಗೊತ್ತಿರೋ ಹಾಗೆ ಇಡೀ ಮಲ್ಲಿಗೆ ಪ್ರಕರಣ ನಿಂತಿರ್ತಕ್ಕಂಥದ್ದು ಆ ಅನಾಥ ಶವದ ಮೇಲೆ. ಆ ಶವ ಯಾರ್ದು ಅನ್ನೋದು ನಮ್ಮೆಲ್ರಿಗೂ ಡೌಟ್, ನಿಮಗೂ ಕೂಡ ಡೌಟ್ ಇದೆ. ಹಾಗಾಗಿ ಆ ಅನಾಥ ಶವದ ಕೊಲೆಯ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಸುರೇಶ್ ಅನ್ನೋವಂಥ ನಿರಪರಾಧಿ ಆದಿವಾಸಿ ಜನಾಂಗವನ್ನು ತಂದು ಸಿಕ್ಕಾಕಿಸಿ ಆ ಪ್ರಕರಣ ಮುಚ್ಚಾಕೋದ್ರು ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ಏನಿತ್ತು ಆ ಪ್ರಕರಣ ಮುಚ್ಚಾಕಬೇಕಾದ್ರೆ? ಈ ಥರ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋವಂಥ ಅಗತ್ಯತೆ ಏನಿತ್ತು ಅನ್ನೋದು ಪ್ರಶ್ನೆ. ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಅಧಿಕಾರಿನೇ SIT ಟೀಮಲ್ಲಿ ಇದ್ದಾರೆ. ಸೊ ಇದರಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ಸರ್ ಧರ್ಮಸ್ಥಳದ ಈ ವಿಚಾರದಲ್ಲಿ? ಖಂಡಿತ ನನಗಂತೂ ಅನಿಸ್ತಾರೆ ಸರ್. ಈಗ ಸಾರ್ವಜನಿಕರು ಹೇಳಬೇಕಾಗೆ ಈ ತನಿಖಾವಲ್ಲಿ ಇಂಥವ್ರನ್ನೆಲ್ಲ ಹಾಕೊಂಡ್ರೆ ಹೇಗೇನಾಗುತ್ತೆ ಮುಂದಕ್ಕೆ. ನನ್ನ ಕಳಕಳಿ ಇರ್ತಕ್ಕಂಥದ್ದು ತನಿಖೆ ಪಾರದರ್ಶಕವಾಗಿರಬೇಕು, SIT ತನಿಖೆ ಇರತಕ್ಕಂಥದ್ದು. ಮತ್ತು ಅಲ್ಲಿ ಹೋಗೋಂಥ ವ್ಯಕ್ತಿಗಳು ಶಿಸ್ತಿನಿಂದಿರ್ತಕ್ಕಂಥವ್ರು ಅಥವಾ ಅವ್ರಿಗೆ ಯಾವ ಥರದ ಲೋಪದೋಷ ದೂರ ಇರಬಾರ್ದು, ಅವ್ರ ಮೇಲೆ ಯಾವುದೋ ಆರೋಪಗಳಿರಬಾರ್ದು. ಹಾಗಾಗಿ ಅಂಥವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಅಂಥವ್ರು ಹಾಕಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಸರ್ ಜನಗಳಿಗೂ ಕೂಡ ಅಥವಾ ಸಾರ್ವಜನಿಕರಿಗೂ ಕೂಡ ಅಥವಾ ಮಂಜುನಾಥನ ಭಕ್ತರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಒಂದು ಅಂತಿಮ ಹಂತಕ್ಕೆ ಬರುತ್ತೆ, ಒಂದು ಯಾವುದೋ ಒಂದು ಅಂತಿಮ ಹಂತಕ್ಕೆ ಹೋಗಿ ಎಲ್ಲ ಕೂಡ ಮುಗಿಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಜೊತೆಗೆ SIT ಮೇಲೂ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಜನಗಳು. ಈ ಒಂದು ಸಂದರ್ಭದಲ್ಲಿ ಇಂಥ ಅಧಿಕಾರಿಗಳನ್ನ ಆದಷ್ಟು ಬೇಗ ಕೈ ಬಿಡೋದು ಸೂಕ್ತ ಅಂತ ಅನಿಸುತ್ತೆ. ಖಂಡಿತ ಆದಷ್ಟು ಬೇಗ ಕೈ ಬಿಡಬೇಕು. ಜೊತೆಗೆ ಪಾರದರ್ಶಕವಾದಂಥ ವ್ಯಕ್ತಿಗಳನ್ನ ಮತ್ತು ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ಕಾರಕ್ಕೆ ನಾನು ಆಗ್ರಹಿಸ್ತೀನಿ. ಇದೇ ಮೂಲಕ ಸರ್ಕಾರಕ್ಕೆ ಕೂಡ ಲೆಟರ್ ಬರೀತೀನಿ, ಪತ್ರ ಬರೀತೀನಿ. ಇಂಥ ಆರೋಪ ಇರತಕ್ಕಂಥ ವ್ಯಕ್ತಿಗಳನ್ನ ನೀವು ತನಿಖಾ ತಂಡದಲ್ಲಿ ಇಡಬೇಡಿ. ಇದು ಕೇವಲ ಧರ್ಮಸ್ಥಳ ಪ್ರಕರಣದಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯ ಇಲ್ಲ, ಇಡೀ ಕರ್ನಾಟಕ ಜನತೆಗೆ ಅಥವಾ ಯಾರು ನ್ಯಾಯದ ನಿರೀಕ್ಷೆ ಇರತಕ್ಕಂತಾರೆ ಅಂಥ ವ್ಯಕ್ತಿಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಯಾರ್ಯಾರು ಪತ್ರ ಬರೆದಿದ್ದಾರೆ ಸರ್, ಯಾವ ರೀತಿ ಪ್ರೋಸೆಸ್? ಇಲ್ಲಿ DGP, ಗೃಹ ಇಲಾಖೆ DGP ಅವರಿಗೆ, ಗೃಹ ಮಂತ್ರಿಗಳಿಗೆ ಹಾಗೂ ಮೈಸೂರಿನ IGP ಅವರಿಗೆ, ಯಾಕಂದ್ರೆ ಡೇಷನ್ ಇರ್ತಕ್ಕಂಥ IGP ಅವರಿಗೆ ಆ್ಯಕ್ಷನ್ ತೊಗೊಂಡಿದ್ದೀನಿ. ಇದ್ರಿಗೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕೊಡ್ತೀನಿ ಸರ್. ಮತ್ತು ನ್ಯಾಯಾಲಯದ ಆದೇಶ ಇಷ್ಟು ಜನ ಆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ಕಂಟೆಂಪ್ಟ್ ಹಾಕಬೇಕು ಅನ್ನೋದು ಒಂದು. ಈಗ ಮಲ್ಲಿಗೆ ವಿಚಾರಕ್ಕೆ ಬರೋದಾದ್ರೆ ಸ್ಪಷ್ಟವಾಗಿ ಇಲ್ಲಿ ಕೋರ್ಟೇ ಹೇಳಿದೆ, ಇಲ್ಲಿ ಇಂತಿಂಥವರಿಂದ ತಪ್ಪಾಗಿದೆ ಅಂತ, ಅಧಿಕಾರಿಗಳಿಂದ ತಪ್ಪಾಗಿದೆ ಅಂತ. ಇಷ್ಟು ದಿವಸ ನ್ಯಾಯ ಸಿಕ್ಕಿಲ್ಲ. ಎಲ್ಲೋ ಇವಾಗ ಒಂದು ತಿಂಗಳಿಂದ ಇಬ್ಬರು ಅಧಿಕಾರಿಗಳ ಅಮಾನತಾಯಿತು. ಬಟ್ ಇನ್ನೂ ಕೂಡ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂದರೆ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ ಕೂಡ ಆಗಿಲ್ಲ. ಆ್ಯಕ್ಷನ್ ಆಗದೆ ಹೇಗೆ ತಗೊಂಡ್ರು? ಇದು ಪ್ರಾವಿಷನ್ಸ್ ಇದೆಯಾ ಆ ಥರ ಅಂತ, ಅಥವಾ ಇವ್ರಿಗೆ ಗೊತ್ತಿಲ್ಲದೆ ತಗೊಂಡ್ರ ಇವ್ರನ್ನ ಇನ್ವೆಸ್ಟಿಗೇಷನ್ ಟೀಮ್? ಇಲ್ಲ, ಅದನ್ನು ಅವ್ರನ್ನೇ ಕೇಳಬೇಕು ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹೇಗೆ ತಗೊಂಡ್ರು ಅಂತೇಳಿ. ನೋಡಿ ಸರ್, ಇದ್ರ ಎಲ್ಲರ ಪ್ರಭಾವ ಇರುತ್ತೆ. ಯಾರು ಪ್ರಭಾವ ಇರುತ್ತೋ ಅಥವಾ ಶಿಸ್ತಿನ ಅಧಿಕಾರಿ ಅಂತ ತಿಳ್ಕೊಂಡಿರ್ತಾರೋ ಅವ್ರ ಶಿಸ್ತಿನ ಅಧಿಕಾರಿನೋ ಇಲ್ವೋ ಅನ್ನೋದು ಸರ್ಕಾರಕ್ಕೆ ಗೊತ್ತಿರಬೇಕು. ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ಹತ್ರ ಇರುತ್ತೆ, ಕೈಲಿರುತ್ತೆ. ಯಾರ ವ್ಯಕ್ತಿಗಳ ಮೇಲೆ ಅಲಿಗೇಷನ್ ಇರ್ತದೆ ಅಂತ ಅಲಿಗೇಷನ್ ಮಾಡಿರ್ತಕ್ಕ ವ್ಯಕ್ತಿ ಸರಿಯಾಗಿ ಮಾಡಿದಾನ ಇಲ್ವೋ. ಈ ಪ್ರಕರಣದ ಮಲ್ಲಿಗೆ ಪ್ರಕರಣದಲ್ಲಿ ಏನು ತಪ್ಪು ಮಾಡಿದೆ, ಯಾಕೆ ತಪ್ಪು ಮಾಡಿದೆ, ಕಂಪ್ಲೇಂಟ್, ಫೇಕ್ ಕಂಪ್ಲೇಂಟನ್ನು ಖಾಲಿ ಪೇಪರ್ ಸೈನ್ ಅಗತ್ಯ ಇದೆ. ಮಲ್ಲಿಗೆ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣ ಎರಡೂ ಕೂಡ ಒಂಥರ ರಿಲೇಟ್ ಮಾಡ್ಕೋಬೋದು. ಯಾಕಂದರೆ ಅನಾಥ ಶವ ಸಿಕ್ತು, ಅದನ್ನು ಸುಳ್ಳು UDR ಮಾಡಿದ್ರು ಅನ್ನೋದು ಅವ್ರ ಮೇಲೆ ಇರುವಂಥ ಆರೋಪ. ಈಗ ಅಲ್ಲಿ ಸಿಗ್ತಿರೋದು ಕೂಡ ಅಂದರೆ
ಅನ್ನೋನ್ ಬಾಡೀಸ್ಗಳು ಅಂದರೆ ಯಾವುದು ಕೂಡ ಐಡೆಂಟಿಫೈ ಆಗದಿರೋಂಥ ಬಾಡಿಗಳು. ಬಹುಶಃ ನಿಮ್ಮ ಹ್ಯಾಂಗಲ್ ಯೋಚನೆ ಮಾಡಿದ್ರೆ ಹಾಗೆ ಅನಿಸ್ಬೇಕಾಗತ್ತೆ. ಎರಡಕ್ಕೂ ರಿಲೇಟೆಡ್ ಇದೆ ಅನಾಥ ಶವಸ್ಥಿತಿನಲ್ಲಿ. ಬಹುಶಃ ಅನಾಥ ಶವಗಳನ್ನ ಕೇಸ್ ಮುಚ್ಚಾಕೋ ಇವರು ಎಕ್ಸ್ಪರ್ಟಾ ಅನ್ನೋದು ಕೂಡ ಡೌಟ್ ಬರುತ್ತೆ. ಎಷ್ಟು ಮಟ್ಟಿಗೆ ಸತ್ಯ ಅಂಥೇಳಿ ಮಂಜುನಾಥನಿಗೆ ಗೊತ್ತು. ಮತ್ತು ಇವರಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಡೌಟ್ ಬರುತ್ತೆ ಸರ್. ಇಂಥ ತನಿಖಾಧಿಕಾರಿಗಳಿಂದ ಇದೇ ಪ್ರಕರಣ ಮುಚ್ಚಾಕಿರೋ ಪ್ರಕರಣವಾಗಿರೋದ್ರಿಂದ ಎಷ್ಟು ಮಟ್ಟಿಗೆ ನಾವು ಇವರಿಂದ ನ್ಯಾಯ ನಿರೀಕ್ಷೆ ಮಾಡ್ಬೋದು? ಸಿಂಪಲ್ ಲಾಜಿಕ್ ಸರ್. ಒಬ್ಬ UDR ಸಂದರ್ಭದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕ ಸಂದರ್ಭದಲ್ಲಿ ಸ್ಥಳೀಕರು ಯಾರು ದೂರು ಕೊಟ್ಟರು ಅವ್ರನ್ನ ದೂರು ತೊಗೋಬೇಕು. ಇವರು ದೂರು ತೊಗೊಳ್ಳೋದನ್ನು ಇವರೇ ಸ್ವಯಂಕೃತವಾಗಿ ಖಾಲಿ ಪೇಪರ್ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಒಬ್ಬ ರೈತನ ಹತ್ರ ಅಲ್ಲಿ ಅಂತ ಹೇಳಿದರೆ, ಆತ ವಿಟ್ನೆಸ್ ಬಾಕ್ಸ್ ಬಂದು ಹೇಳಿರ್ತಕ್ಕಂಥದ್ದು ಜಿತೇಂದ್ರ ಕುಮಾರ್ ಅವರು ನಮ್ಮ ಯಾರು ಸೈನ್ ಮಾಡಿಸ್ಕೊಂಡು ಪೊಲೀಸ್ನವ್ರು ನಮ್ಮ ಹತ್ರ ಅಂತ ಹೇಳಿದರು. ಸೊ ಅಲ್ಲೇ ನ್ಯಾಯ ಕೊಡ್ಸೋಕ್ಕಾಗದೇ ಇರ್ತಕ್ಕಂಥವ್ರು ಈ ಪ್ರಕರಣದಲ್ಲಿ ಎಂಥ ನ್ಯಾಯ ಕೊಡಿಸ್ತಾರೆ? ಇದು ಹಲವಾರು ಶವಗಳಿದೆ, ಇಲ್ಲಿ ಹಲವಾರು ಶವಗಳಿದೆ, ಹಲವಾರು ಕೈವಾಡಗಳಿದೆ. ಇಡೀ ಕರ್ನಾಟಕ ದೇಶನೇ ಎದ್ದು ನೋಡ್ತಾ ಇದೆ, ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಮಾಧ್ಯಮದವರು ಮಿತ್ರರು ನೋಡ್ತಾ ಇದ್ದಾರೆ. ಪ್ರತಿದಿನ ಪ್ರತಿಯೊಂದು ತಿರುವುಗಳು ಪಡ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ. ನಾವು ಕೂಡ ಅದನ್ನು ನೋಡ್ತಾ ಇದ್ದೀವಿ, ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ. ಹಾಗಾಗಿ ಇಂಥ ಸೂಕ್ಷ್ಮವಾದಂಥ ಪ್ರಕರಣಗಳಲ್ಲಿ ಆರೋಪ ಮುಕ್ತ ಅಧಿಕಾರಿಗಳನ್ನ ಹಾಕಿ ನ್ಯಾಯಯುತವಾಗಿ ತನಿಖೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಸೊ ಇವಿಷ್ಟು ವಕೀಲರಾದಂತಹ ಪಾಂಡು ಪೂಜಾರಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಾಲರಾಮ್, ಇಂಡಿಯನ್ TV, ಮೈಸೂರು.